ಟಿಕೆಟ್ಸು, ನನಗೊಂದು ಡ್ಯಾಡಿಗೊಂದು. ಯಾವ ಮೂವಿಗೆ ಬಂದಿರೋದು ನೀನು? ಕೆಳಗೆ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. 2024ರ ಫಸ್ಟ್ ವಿಡಿಯೋನ ನಾನಿವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಸೋಮವಾರದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೀವು ಕಂಡಂಥ ಕನಸುಗಳು ಎಲ್ಲ ನನಸಾಗಲಿ ಅಂತ ಹಾರೈಸ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಲೈಕ್, ಸಬ್ಸ್ಕ್ರಿಪ್ಷನ್, ಶೇರೇ ನನಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೋಮವಾರ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ತಿಂಡಿಗೆ ನಾನು ದೋಸೆನ ಮಾಡ್ತಾಯಿದ್ದೀನಿ. ರವೆ ದೋಸೆ ಹಾಗೆ ಅಕ್ಕಿ ದೋಸೆ ಎರಡನ್ನೂ ಕೂಡ ಮಾಡ್ತಾಯಿದ್ದೀನಿ. ರವೆ ದೋಸೆ ಬಂದು ನನಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರವೆ ದೋಸೆ ರವೆಯಿಂದ ಯಾವುದೇ ಐಟಮ್ ಮಾಡ್ಕೊಂಡು ತಿಂದರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಮತ್ತು ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಅಕ್ಕಿ ದೋಸೆ ಮಾಡೋಕ್ಕೆ ಅವ್ರಿಗೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಫಸ್ಟು ರವೆ ದೋಸೆನ ಮಾಡಿಕೊಂಡು ಹಾಟ್ ಬಾಕ್ಸಿಗೆ ಎತ್ತಿಟ್ಕೊಬಿಡೋಣ ಅಂತಂದ್ಬಿಟ್ಟು, ಯಾಕೆಂದರೆ ನಾನು ಇವಾಗಲೇ ತಿಂಡಿ ತಿನ್ನಲ್ಲ, ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತಂದ್ಬಿಟ್ಟು ಫಸ್ಟು ದೋಸೆ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಇವತ್ತು ಬೇಗನೆ ಹೋಗಿದ್ದರು, ಫಸ್ಟ್ ಶಿಫ್ಟೇ ಹೋಗಿದ್ದರು. ಸಂಜೆ ಬೇಗ ಬರ್ತೀನಿ ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು. ಹಾಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಸುಮಾರು 9 ಗಂಟೆ 9 ಕಾಲಾಗಿತ್ತು ಅವ್ರು ಬರೋ ಅಷ್ಟೊತ್ತಿಗೆ ಪೂಜೆ ಮಾಡೋಕ್ಕಂತೂ ಆಗಲಿಲ್ಲ. ಆದರೆ ಎಲ್ಲ ಕೆಲಸನೂ ಮುಗಿಸಿದ್ದೆ. ಆನಂತರ ಅವ್ರು ಬಂದಮೇಲೆ ಅವ್ರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಆನಂತರ ನಾನು ಪೂಜೆ ಮಾಡಿ ಆಮೇಲೆ ನಾನು ತಿಂಡಿ ತಿಂದೆ. ರವೆ ದೋಸೆ ಮಾಡೋದು ತುಂಬಾ ಈಸಿ. ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮೆಂತ್ಯ ಎಲ್ಲ ಸಪ್ರೇಟಾಗಿ ನೆನೆಸ್ಬಿಟ್ಟು, ನಾರ್ಮಲ್ ನಾವು ಉದ್ದಿನ ದೋಸೆಗೆ ಯಾವ ರೀತಿ ನೆನೆಸ್ತೀವೋ ಅದೆಲ್ಲ ಸಪ್ರೇಟಾಗಿ ನೆನೆಸ್ಬಿಟ್ಟು, ಅಕ್ಕಿ ಒಂದ್ಬಿಟ್ಟು ಮಿಕ್ಕಿದೆಲ್ಲ ಸಪ್ರೇಟಾಗಿ ನೆನೆಸಿ ನೈಟೇ ರುಬ್ಬಿಟ್ಟು ಅದ್ರ ಜೊತೆಗೆ ಬನ್ಸಿದ ರವೆ ಆದರೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಉದ್ದಿನ ಹಿಟ್ಟನ್ನು ನಾವೇನು ರುಬ್ಕೊಂಡಿರ್ತೀವೋ ಆ ಉದ್ದಿನ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ನಾರ್ಮಲಾಗಿ ನಾವು ಉಪ್ಪಿಟ್ಟು ಮಾಡೋ ರವೆ, ಸಣ್ಣ ರವೆ ಆದರೆ ನಾವು ರುಬ್ಬಿರೋಂಥ ಉದ್ದಿನ ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೈಟೇ ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ನಾನು ನೈಟೇ ಉಪ್ಪು ಮತ್ತು ಸೋಡಾ ಹಾಕಿಟ್ಟಿದ್ದೆ. ಹಾಗಾಗಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು. ಯಾವಾಗಲೂ ನಾವು ಒಂದೇ ಥರ ದೋಸೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಬೇಗ ಕೂಡ ಆಗುತ್ತೆ. ರವೆ ದೋಸೆನ ನೀವು ಯಾವ ಥರ ಬೇಕಾದರೂ ಹಾಕೋಬೋದು. ಅಂದರೆ ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು ಅಥವಾ ಮಸಾಲೆ ದೋಸೆ ಥರ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೂ ಕಿತ್ತೋಗುತ್ತೆ, ಹೆಂಚಿ ಕಚ್ಕೊಳ್ಳುತ್ತೆ, ಆ ಥರ ಎಲ್ಲ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಕ್ಕಿ ದೋಸೆ ಕೂಡ ಮಾಡ್ತಾಯಿದ್ದೀನಿ. ಅಂದರೆ ಉದ್ದಿನ ದೋಸೆ, ಅದು ಕೂಡ ಹಿಟ್ಟು ಚೆನ್ನಾಗಿ ಬಂದಿತ್ತು, ಉಪ್ಪಿ ಬಂದಿತ್ತು. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಸಾಲೆ ದೋಸೆ ಅಂತಂದರೆ. ಆದರೆ ನಮ್ಮನೇಲಿ ಆಲೂಗಡ್ಡೆ ಪಲ್ಯ ಯಾರೂ ಇಷ್ಟಪಡೋದಿಲ್ಲ, ನಾನೊಬ್ಳನ್ನ ಬಿಟ್ಟು. ಮಕ್ಕಳು ಕೂಡ ತಿನ್ನೋದಿಲ್ಲ, ಹಸ್ಬೆಂಡ್ಗಂತೂ ಮೊದಲೇ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಪಲ್ಯ ಎಲ್ಲ ಏನು ಮಾಡೋದಿಲ್ಲ. ನಮ್ಮ ಮನೇಲಿ ಏನೇ ಮಾಡಿದ್ರೂ ಚಟ್ನಿ ಅಂತೂ ಇರಲೇಬೇಕು. ಹಾಗಾಗಿ ನಾನು ಚಟ್ನಿನೇ ಮಾಡಿಬಿಡ್ತೀನಿ. ಸುಮ್ಮನೆ ಏನಕ್ಕೆ ನಾನು ಕೆಲಸ ಜಾಸ್ತಿ ಮಾಡಿಕೊಂಡು ಎಲ್ಲ ಮಾಡ್ತೀನಿ, ಬಟ್ ತಿನ್ನೋದು ಇಲ್ಲ, ಇಷ್ಟನೂ ಪಡೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಚಟ್ನಿ ಮಾಡಿದ್ರೆ ಕೆಲಸ ಕೂಡ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಏನು ವೇಸ್ಟ್ ಆಗೋಲ್ಲ ಅಂತಂದ್ಬಿಟ್ಟು ಬರೀ ಕಾಯಿ ಚಟ್ನಿ ಮಾಡಿದ್ದೆ. ದೋಸೆ ಮಾಡಬೇಕಾದ್ರೆ, ಚಪಾತಿ ಮಾಡಬೇಕಾದ್ರೆ ನಮ್ಮ ಅಪ್ಪನ ನೆನಪು ತುಂಬಾ ಬರುತ್ತೆ. ನಮ್ಮ ಅಪ್ಪ ಯಾವಾಗ್ಲೂ ಮದುವೆಗೆ ಮುಂಚೆ ಅಥವಾ ನನ್ನ ಫಸ್ಟ್ನೇ ಬಾಣತನದಲ್ಲಿ ದೋಸೆ ಮಾಡಬೇಕಾದ್ರೆ ಅಡುಗೆ ಮನೆಗೆ ಒಂದು ಚೇರ್ನ ಹಾಕ್ಕೊಟ್ಬಿಟ್ಟು ಬಿಸಿ ಬಿಸಿ ದೋಸೆನ ಹಾಕ್ಕೊಡೋರು. ಒಂಚೂರು ತಣ್ಣಗಾದ್ರೂ ಅದನ್ನ ಪ್ಲೇಟಿಂದ ತೆಗ್ದುಬಿಟ್ಟು ಮತ್ತೆ ಹೊಸ್ದಾಗಿ ಬಿಸಿ ಬಿಸಿ ದೋಸೆನ ಹಾಕ್ಕೊಟ್ಟು, ತಣ್ಣಗಿರೋದನ್ನು ನಾನು ತಿಂತೀನಿ, ಇಲ್ಲ ಅಮ್ಮ ತಿಂತಾಳೆ, ನೀನು ಬಿಸಿ ಬಿಸಿ ತಿನ್ನು ಅಂತ ಹೇಳ್ಬಿಟ್ಟು ಹಾಕ್ಕೊಡೋರು. ನಿಜವಾಗ್ಲೂ ಆ ದಿನಗಳನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಇವಾಗ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ತಣ್ಣಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ತಿನ್ನೋಂಗಾಗಿದೆ. ಏನೂ ಮಾಡೋಕ್ಕಾಗಲ್ಲ, ಕಾಲ ಹೊಳ್ದಂತೆ ದಿನಗಳು ಚೇಂಜ್ ಆದಂತೆ ನಾವು ಕೂಡ ಚೇಂಜ್ ಆಗ್ತಾನೆ ಇರಬೇಕು. ಹಾಗೆ ತಿಂಡಿ ಎಲ್ಲ ಮಕ್ಕಳಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಪೂಜೆ ಕೂಡ ಮಾಡಿದೆ. ಸಿಂಪಲ್ಲಾಗಿ ಮಾಡಿದೆ ಅವತ್ತು. ಯಾಕೆಂದರೆ ಸುಮಾರು ಒಂದು 10 ದಿನದಿಂದ ನಾನು ಪೂಜೆ ಮಾಡಿರಲಿಲ್ಲ. ನನಗೆ ಹುಷಾರಿರಲಿಲ್ಲ, ಮಂತ್ಲಿ ಪ್ರಾಬ್ಲಮ್ ಅಂತಂದ್ಬಿಟ್ಟು, ಮಕ್ಕಳಿಗೆ ಹುಷಾರಿರಲಿಲ್ಲ ಅಂತಂದ್ಬಿಟ್ಟು ನಾನು ಪೂಜೆನೇ ಮಾಡಿರಲಿಲ್ಲ. ಅದರಿಂದ ಅವತ್ತು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಪಲ್ಲಾಗೆ ಪೂಜೆ ಮಾಡಿದ್ದೆ. ಹಸ್ಬೆಂಡ್ ಕೂಡ ಅವತ್ತು ಸಂಜೆ ಬೇಗನೆ ಬಂದಿದ್ದರು. ಇದು ಉಡುಪಿಯಲ್ಲಿ ಹೊಸದಾಗಿ ಓಪನ್ ಆಗಿರೋವಂಥ ಮಾಲ್. ನಾವು ಇದ್ರೊಳಗೆ ಒಂದ್ಸಲಿನೂ ಹೋಗಿಲ್ಲ. KFCಗೆ ಮಾತ್ರ ಹೋಗಿದ್ವಿ. ಅವಾಗೆಲ್ಲ ಇನ್ನೂ ಇಷ್ಟು
ಶಾಪ್ಸ್ ಎಲ್ಲ ಓಪನ್ ಆಗಿರಲಿಲ್ಲ. ಹಾಗೆ PVR ಎಲ್ಲ ಇನ್ನೂ ಆಗಿಲ್ಲ, ಮೇ ಬಿ ಬರುತ್ತೆ ಅಂತ ಹೇಳಿದ್ದಾರೆ. ಬಂದ್ರಂತೂ ನಮಗೆ ಸಿಕ್ಕಾಪಟ್ಟೆ ಖುಷಿ, ಹಬ್ಬನೇ ಅಂತ ಹೇಳ್ಬೋದು. ಮೂವಿ ಎಲ್ಲ ನೋಡ್ಬೋದು ಆರಾಮಾಗಿ. ಇಲ್ಲೆಲ್ಲೋ ಹತ್ರ PVR ಇಲ್ಲ. ನಾವೆಲ್ಲಾದರೂ ಮೂವಿ ನೋಡೋಕೆ ಹೋಗಬೇಕು ಅಂತಂದರೆ ಮಣಿಪಾಲ್ಗೆ ಹೋಗಬೇಕು, ಐನಾಕ್ಸ್ ಇದೆ ಅಲ್ಲಿ. ಮೊದಲಿನ ಥರ ಇವಾಗ ಮೂವಿ ನೋಡೋ ಕ್ರೇಜ್ ಎಲ್ಲ ಅಷ್ಟೊಂದಿಲ್ಲ. ಮೊದಲು ತುಂಬಾ ಹೋಗ್ತಾಯಿದ್ವಿ, ಅಂದರೆ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಅಥವಾ ಮದುವೆ ಫಿಕ್ಸ್ ಆಗಿದ್ದಂಥ ಟೈಮಲ್ಲಿ. ಆದರೆ ಇವಾಗೆಲ್ಲ ತುಂಬಾ ಕಡಿಮೆ ಆಗಿದೆ. ನಾವು ಹೊಸ ವರ್ಷದ ಹಿಂದಿನ ದಿನ ಈ ಹೋಟೆಲ್ಗೆ ಊಟಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ವಿ, ನೈಟ್ ಡಿನ್ನರಿಗೆ ಬರೋಣ ಅಂತ. ಬಟ್ ನನ್ನ ಹಸ್ಬೆಂಡಿಗೆ ಗೊತ್ತಿರೋರು ಒಬ್ರು ಇದ್ದರು, ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಬುಕ್ಕಿಂಗ್ ಆಗಿದೆ, ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಜನ, ಇವತ್ತಾಗಲ್ಲ ಅಂತ ಹೇಳಿದ್ರು. ಸೊ ಅಲ್ಲೆಲ್ಲ ಡ್ರಿಂಕ್ಸ್ ಮಾಡ್ತಾಯಿರ್ತಾರೆ, ಇವತ್ತು ಬೇಡ, ಇನ್ನೊಂದ್ಸಲಿ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬಂದ್ವಿ. ನಾವಿವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಕಾಟೇರ ಮೂವಿ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊಸ ವರ್ಷಕ್ಕೆ ಒಂದು ಹೊಸದಾಗಿ ನೆನಪಿರುತ್ತೆ ಅಂತಂದ್ಬಿಟ್ಟು ಕಾಟೇರ ಮೂವಿ ನೋಡೋಕೆ ಹೋಗ್ತಾಯಿದ್ದೀವಿ ನನ್ನ ಮಕ್ಕಳನ್ನ ಕರ್ಕೊಂಡು. 2 ಟಿಕೆಟ್ಸು, ನನಗೊಂದು ಡ್ಯಾಡಿಗೊಂದು. ನಿಮ್ಮನಲ್ಲೇ ಬೇಬಿ ಸೀಟಿಂಗ್ ಇದೆ, ಕೆಳಗಡೆಗೆ ಕೂರಿಸ್ಬಿಟ್ಟು ಹೋಗೋದು. ಹಾಂ, ಎಲ್ಲಿಗೆ? ಮೂವಿ ನೋಡೋ ಏಜ್ ಏನೋ ನಿಂದು? ನೀವು ಮೂವಿ ನೋಡ್ಬೇಕು, ಏನು ಅರ್ಥ ಆಗುತ್ತಾ ನಿಮಗೆ? ಸರಿ, ನಾವು ಇವಾಗ ಯಾವ ಮೂವಿ ಬಂದಿರೋದು ಹೇಳಪ್ಪ. ಇರೋ ನಿಮಿಷ, ಮೂವಿ ಹೆಸರು ಹೇಳು, ನಾನು ಯಾವುದು ಅಂತ ನಿಂಗೂ ಥರ ಕೇಳ್ತೀನಿ. ಯಾವುದು ಮೂವಿ? ಕಿಲಾಡಿನ? ಹಾಂ, ಅದ್ಯಾವುದೋ ಕಿಲಾಡಿ ಮೂವಿ. ಹಾಂ ಹಾಂ, ಚಿನಿ ಯಾವ ಮೂವಿಗೆ ಬಂದಿರೋದು ನೀನು? ಬಂಗಾರಿ? ಹಾಂ ಹಾಂ, ರೀ ಯಾವ ಮೂವಿಗೆ ಬಂದಿರೋದು ಕೇಳಿ ಅವಳನ್ನ. ಕೆಳಗಡೆ ಮೂವಿ ಬಂದಿರೋದಂತೆ. ಹೋಗೋಣ. ಅವನಿಗ 5, ಅವಳಿಗ ಅವಳು 3. ನೋಡ್ತಾ ನೋಡ್ತಾ ನನ್ನ ಮಕ್ಕಳು ಎಷ್ಟು ದೊಡ್ಡವರಾಗ್ಬಿಟ್ರು. ನನ್ನ ಮಗನಿಗೆ ಫುಲ್ ಟಿಕೆಟ್ ತೊಗೊಂಡಿದ್ದಾರೆ, ಮತ್ತು ನನ್ನ ಮಗಳಿಗೆ ಹೇಳ್ತಾಯಿದ್ರು 2.5 ಅಂತ ಹೇಳು, 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಟಿಕೆಟ್ ತೊಗೋಬೇಕಾಗತ್ತೆ ಅಂತ ಅಂದ್ಬಿಟ್ಟು. ನನ್ನ ಮಗಳಿಗೆ ಇನ್ನೂ 3 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ 2 ಮಂತ್ಸ್ ಇದೆ. ಆದರೂ ಅವ್ರು ಹೇಳ್ತಾಯಿದ್ರು 2.5 ಅಂತ ಹೇಳು ಅಂತ ಅಂದ್ಬಿಟ್ಟು. ನನ್ನ ಮಗ ಅಂತೂ 3 ದಿವಸದಿಂದ ಮೂವಿ ನೋಡಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕೇಳ್ತಾ ಇದ್ದ. ಪಾಪ ಕ್ರಿಸ್ಮಸ್ ರಜೆ 1 ವಾರ ಮನೇಲೇ ಇದ್ದ, ಎಲ್ಲೂ ಕರ್ಕೊಂಡೋಗಿರಲಿಲ್ಲ. ಊರಿಗಾದರೂ ಹೋಗೋಣ ಅಂದರೆ ನನಗೂ ಹುಷಾರಿಲ್ಲ, ಪಾಪುಗೂ ಹುಷಾರಿಲ್ಲ. ಮೊನ್ನೆ ನಾವು ಹೋಗಿ ಬಂದಿದ್ವಿ. ಊರಿಗೆ ಹೋಗಬೇಕು ಅಂದರೆ ಇಲ್ಲಿ ಮನೆ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ದಿನದಲ್ಲಿ ನಾವು ಊರಿಗೆ ಹೋಗೋಷ್ಟೊತ್ತಿಗೆ 2 ಡೇಸ್ ಆಗುತ್ತೆ. ಮತ್ತೆ ಅಲ್ಲೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಲ್ಲೊಂದು 2 ಡೇಸ್. ಮಧ್ಯದಲ್ಲಿ ಸಿಕ್ಕಂಥ 4 ಡೇಸ್ಗೆ ನಾವು ಊರಿಗೆ ಹೋಗಿ ಯಾಕೆ ಸುಮ್ಮನೆ ಪರದಾಡೋದು. ಮೊನ್ನೆ ನಾವು ಹೋಗ್ಬಿಟ್ಟು ಬಂದಿದ್ವಿ. ಇವಾಗ ತಾನೇ ಹುಷಾರಾಗಿ ರಿಕವರ್ ಆಗ್ತಾಯಿದ್ವಿ. ಬೇಡ ಇವಾಗ ಹೋಗೋದು ಅಂತ ಅಂದ್ಕೊಂಡು ಹೋಗಲಿಲ್ಲ ಊರಿಗೆ. ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ನನ್ನ ಮಗನ ಕ್ರಿಸ್ಮಸ್ ರಜದಲ್ಲಿ. ಹಾಗಾಗಿ ಮೂವಿಗಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬೇಗನೆ ಬಂದಿದ್ವಿ, ಇನ್ನೂ ಮೂವಿ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಹಾಗಾಗಿ ಸುಮ್ಮನೆ ಒಂದು ಸೆಲ್ಫಿ ತೊಗೊಳ್ಳೋಣ, ಇಲ್ಲಾದರೂ ಮೂವಿ ಪೋಸ್ಟರ್ ಸಿಕ್ಕುತ್ತಾ ಅಂತ ನೋಡ್ತಾಯಿದ್ವಿ. ಮೂವಿದು ಕಾಟೇರ ಮೂವಿದು ಯಾವುದು ಪೋಸ್ಟರ್ಸ್ ಇಟ್ಟಿರಲಿಲ್ಲ. ಸೊ ಹಾಗೆ ಓಡಾಡ್ತಾಯಿದ್ವಿ. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಕಾಂತಾರ ಮೂವಿ ನೋಡೋಕ್ಕೆ ಅಂತಂದ್ಬಿಟ್ಟು. ಆವಾಗ ನಾನು ಹಠ ಮಾಡ್ಕೊಂಡು ಕರ್ಕೊಂಬಂದಿದ್ದೆ, ನಾನು ನೋಡಲೇಬೇಕು ಮೂವಿನ ಅಂತಂದ್ಬಿಟ್ಟು. ಅದೇ ಫಸ್ಟು ಮೂವಿ ನಾನು ಅಷ್ಟು ಹಠ ಮಾಡಿದ್ದು, ನನಗೆ ಬೇಕೇ ಬೇಕು, ಹೋಗಲೇಬೇಕು ಅಂತಂದ್ಬಿಟ್ಟು. ಅಷ್ಟು ಕ್ರೇಜ್ ಇಟ್ಕೊಂಡ್ಬಿಟ್ಟಿತ್ತು ಕಾಂತಾರ ಮೂವಿ. ನನಗೆ ಇವಾಗ ಸದ್ಯಕ್ಕೆ ಮೂವಿಗೆ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ. ನಾನು ವೆಯ್ಟ್ ಮಾಡ್ತಾರೋ ಮೂವಿ ಕಾಂತಾರ 2ನೇ. ಅಷ್ಟೊಂದು ಹುಚ್ಚಿಡ್ಸಿತ್ತು ಆ ಮೂವಿ. ಸುಮಾರು ಒಂದು 10 ಸಲ ನೋಡಿದ್ದೀನಿ ಆ ಮೂವಿ ನಾನು. ಮೂವಿನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ತಿಳ್ಕೊಂಬರ್ತಾವ್ರೆ. ಕೆಚಪ್ ಎಲ್ಲ ಮುಟ್ಟಬಾರ್ದು, ಬಟ್ಟೆಗೆ ಮಾಡ್ಕೊಂತಾರೆ ಇಬ್ರು.
ನೀರು ಗಲೀಜು ಮಾಡ್ಕೊತೀರಾ. ನೀವು ಹಂಗೆ ಮಾಡ್ಕೊಂಡ್ರೆ ನಾವು ಮೂವಿ ಒಳಗೆ ಕರ್ಕೊಂಡು ಹೋಗಲ್ಲ, ಅಲ್ಲಿ ಬಿಟ್ಕೊಳೋದಿಲ್ಲ. ಇಲ್ಲಿ ಹಾಕ್ತೀನಿ, ತಿನ್ಬೇಕು ಅಷ್ಟೇ, ಇಟ್ಕೊಂಡಿರ್ತೀವಿ ಒಂದೊಂದೇ. ಅದು ನಿಮ್ದು ಅಲ್ಲಿ ತಿನ್ನಿ, ಅದು ಇಟ್ಕೊಂಡು. ಮೂವಿ ನೋಡ್ಕೊಂಡು ಬಂದ್ವಿ, ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಮೂವಿ. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ದರ್ಶನ್ ಸರ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಹಾಗೆ ಮಾಲಾಶ್ರೀ ಮ್ಯಾಮ್ ಅವರ ಮಗಳು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೇಮ್ ಮಾಲಾಶ್ರೀ ಅವ್ರ ಥರನೇ ಕಾಣಿಸ್ತಾ ಇದ್ರು ಅವರು. ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳನ್ನ ಕರ್ಕೊಂಡು ಇದು ಸೆಕೆಂಡ್ ಮೂವಿ ನಾವು ಹೋಗಿರೋದು. ಫಸ್ಟ್ ಮೂವಿ ಬಂದು ನಾನು ಆಗಲೇ ಹೇಳ್ದಂಗೆ ಕಾಂತಾರ ಮೂವಿಗೆ ಹೋಗಿದ್ವಿ. ಅವಾಗಿನ್ನೂ ನನ್ನ ಮಗಳು ಚಿಕ್ಕಳು, ಆವಾಗ ಆಟ ಮಾಡ್ತಾಯಿದ್ಲು. ನೈಟ್ ಶೋ ಸೇಮ್ ಶೋಗೆ ಹೋಗಿದ್ದು, ಅವಾಗೂ ಕೂಡ 7 o'clock ಶೋಗೆ. ಆವಾಗ ನೈಟ್ ಒಳಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಚೆನ್ನಾಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ, ಮೈಯೆಲ್ಲ ಒತ್ತಿ ಸ್ನಾನ ಮಾಡಿಸಿ. ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಬಿಸಿ ಬಿಸಿ ನೀರು ಹಾಕಿದ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತಾರಲ್ಲ. ಸೊ ಹಂಗೆ ಮಾಡಿ ಅವಳನ್ನ ಕರ್ಕೊಂಡೋಗಿ ಮಲಗಿಸಿ ಅವಳನ್ನ ನಾವು ಮೂವಿ ನೋಡಿದ್ದು ಆವಾಗ. ಬಟ್ ಈ ಸರಿ ಏನೋ ಅವಳು ಕ್ವಾಟ್ಲೆ ಕೊಡಲಿಲ್ಲ. ಆರಾಮಾಗಿ ತಿನ್ನೋಕ್ಕೆಲ್ಲ ತೊಗೊಂಡೋಗಿದ್ವಿ, ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಮೂವಿನ ನೋಡಿದ್ಲವಳು. ನಾವು ಹೊರಡುವಾಗ ಸುಮಾರು 10 ಗಂಟೆ ಆಗಿತ್ತು. ಹಾಗೆ ಡಿನ್ನರ್ ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೋಮವಾರ ಆಗಿದ್ದರಿಂದ ನಾನು ವೆಜ್ಜು, ಅವರೆಲ್ಲ ನಾನ್ ವೆಜ್ಜು. ಯಾರ್ಯಾರಿಗೆಲ್ಲ ಏನೇನು ಸೇರುತ್ತೋ ಅದನ್ನ ಊಟ ಮಾಡಿಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ನಮ್ಮ ಹೊಸ ವರ್ಷ ಆಚರಣೆ ಈ ರೀತಿ ಇರುತ್ತೆ. ನನ್ನ ಹಸ್ಬೆಂಡ್ಗೆ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು ಆ ರೀತಿ ಎಲ್ಲ ಏನು ಇಷ್ಟ ಆಗೋದಿಲ್ಲ. ಹೋಟೆಲ್ಗೆ ಹೋಗ್ಬೇಕಾ, ಊಟ ಮಾಡಬೇಕಾ ಮಾಡಿಸ್ತೀನಿ, ಮೂವಿ ಕರ್ಕೊಂಡೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ಬೇಕಾ ಹೋಗೋಣ. ಬಟ್ ಈ ರೀತಿ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡೋದೆಲ್ಲ ಬೇಡ. ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಅಂತ ಹೇಳ್ತಾರೆ. ಅವ್ರನ್ನ ಬಿಟ್ಟು ನಾನು ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಮನೇಲಿ 4-5 ಜನ ಇದ್ದರೆ ಅವರೊಬ್ಬರನ್ನ ಸೈಡಲ್ಲಿ ಇಟ್ಬಿಟ್ಟು ನಾವು ಬೇಕಾದ್ರೆ ಸೆಲೆಬ್ರೇಷನ್ ಮಾಡ್ಕೋಬೋದು. ಆದರೆ ಇರೋದು ಇಬ್ಬರೇ, ಅವ್ರನ್ನ ಬಿಟ್ಟರೆ ನನ್ನನ್ನು ಬಿಟ್ಟರೆ ಅವ್ರನ್ನ ಬಿಟ್ಟು ನಾನು ಏನು ಮಾಡೋದಿಲ್ಲ. ನಂಗೆ ಆ ರೀತಿ ಅವ್ರನ್ನ ಬಿಟ್ಟು ಏನು ಕೆಲಸ ಮಾಡೋಕ್ಕೂ ಇಷ್ಟನೂ ಆಗೋದಿಲ್ಲ. ಅವ್ರು ಹೇಗೆ ಹೇಳ್ತಾಳೋ ಹಾಗೆ ನನಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿ ಧನ್ಯವಾದಗಳು.